ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿಯ ಜೀನ್ಸ್ ಉದ್ಯಮಕ್ಕೆ ಮರ್ಮಾಘಾತ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಆದೇಶದ ಮೇರೆಗೆ ಬೀಗ ಜೀನ್ಸ್ ವಾಷಿಂಗ್ ಘಟಕಗಳಿಂದ ಪರಿಸರಕ್ಕೆ ಹಾನಿ ಹಿನ್ನೆಲೆಯಲ್ಲಿ ಒಂದು ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಜೀನ್ಸ್ ಘಟಕದಿಂದ ನೀರು ಶುದ್ಧೀಕರಿಸದೆ ಬಿಡಲಾಗ್ತಾ ಇತ್ತು. ಈ ಕುರಿತು ಹಲವು ಬಾರಿ ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು. ಈ ತರ ಮಾಡಬೇಡಿ, ತಿದ್ಕೊಳ್ಳಿ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಆದರೂ ಕೆಮಿಕಲ್ ನೀರು ಬಿಡುವಂತ ಕಾರಣ 36 ಘಟಕಗಳ ಬಾಗಿಲನ್ನ ಬಂದ್ ಮಾಡಿ ಅಂತ ಆದೇಶವನ್ನು ನೀಡಲಾಗಿದೆ. ಜೆಸ್ಕಾಂನಿಂದಲೂ ಕೂಡ ವಿದ್ಯುತ್ ಸಪ್ಲೈ ಕಡಿತವನ್ನು ಮಾಡಲಾಗಿತ್ತು. ಬಳ್ಳಾರಿ ಜೀನ್ಸ್ ಉದ್ಯಮವನ್ನೇ ನಂಬಿದ 2 ಲಕ್ಷಕ್ಕೂ ಅಧಿಕ ಜನ ಬಿಕೋ ಎನ್ನುತ್ತಿರುವಂಥ ಜೀನ್ಸ್ ವಾಷಿಂಗ್ ಘಟಕಗಳು ನೋಡಿ, ಪಾಪ ಯಾರೋ ಮಾಡೋ ತಪ್ಪಿಗೆ ಇನ್ಯಾರಿಗೋ ಸಮಸ್ಯೆ ಆಗತ್ತೆ. ಇದು ನಂಬ್ಕೊಂಡು ಕೆಲಸಕ್ಕೆ ಹೋಗ್ತಾ ಇದ್ದವರು ಒಬ್ಬಿಬ್ರು ಅಲ್ಲ, ಬರೋಬ್ಬರಿ 2 ಲಕ್ಷಕ್ಕೂ ಅಧಿಕ ಜನ ಅಂತ ಹೇಳ್ತಾ ಇದ್ದಾರೆ. ಈಗ ಸಾಕಷ್ಟು ಬಾರಿ ಎಚ್ಚರಿಕೆ ಕೊಟ್ಟಿದ್ದಾರೆ, ಸರಿ ಮಾಡ್ಕೊಳ್ಳಿ, ಈ ಥರ ಮಾಡಬಾರ್ದು, ಪರಿಸರ ಹಾನಿ ಆಗತ್ತೆ, ಸಮಸ್ಯೆ ಆಗತ್ತೆ ಅಂತ. ಇವ್ರು ತಿದ್ಕೊಂಡ್ಲಿಲ್ಲ. ಕೆಲಸ ಕಳ್ಕೊಂಡು ಮನೇಲಿ ಕೂರೋರು ಯಾರು? ಅವ್ರ ಹೊಟ್ಟೆಪಾಡಿನ ಕತೆಗೇನು? ಅವ್ರ ಜೀವನ ನಡೆಸೋದು ಹೇಗೆ? ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಹೊಸ ವರ್ಷಕ್ಕೆ ಜೀನ್ಸ್ ಉದ್ಯಮಿಗಳಿಗೆ ಪೊಲ್ಯೂಷನ್ ಬೋರ್ಡ್ನಿಂದ ಇದೀಗ ಶಾಕ್ ಎದುರಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೋವಿಡ್ ಸಮಯದಲ್ಲಿ 83 ಇದ್ದಂಥ ಜೀನ್ಸ್ ಉದ್ಯಮಿ ಫ್ಯಾಕ್ಟ್ರಿಗಳೇನಿದೆ, ಆ ಫ್ಯಾಕ್ಟ್ರಿಗಳು ಪದೇ ಸಾಕಷ್ಟು ನಶಿಸಿ ಹೋಗಿತ್ತು. 83 ಇದ್ದಿದ್ದು 56 ಆಗಿತ್ತು. 56 ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಳವೆ ಅಂಚಿನಲ್ಲಿ ಕೂಡ ಒಂದಿಷ್ಟು ಫ್ಯಾಕ್ಟ್ರಿಗಳು ಬದುಕ್ತಾ ಇದ್ವು. ಈಗ ಸದ್ಯ ಮತ್ತೆ ಈಗ 36 ಫ್ಯಾಕ್ಟ್ರಿಗಳಿಗೆ ಬೀಗ ಹಾಕಲಿಕ್ಕೆ ಪೊಲ್ಯೂಷನ್ ಬೋರ್ಡ್ನಿಂದ ಮುಂದಾಗಿದ್ದಾರೆ. ನಾವೀಗ ಬಳ್ಳಾರಿಯ ಏನು ಜೀನ್ಸ್ ಫ್ಯಾಕ್ಟ್ರಿಗಳು ಏನಿರುತ್ತೆ, ಫ್ಯಾಕ್ಟ್ರಿಯಲ್ಲಿ ಮುಂಭಾಗದಲ್ಲಿದ್ದು ನಿಮಗೊಂದು ಗ್ರೌಂಡ್ ಮಾಹಿತಿಯನ್ನು ಕೂಡ ನೀವು ನೀಡ್ತಾ ಇದ್ದೀವಿ, ನೀವು ಗಮನಿಸ್ತಾ ಇದ್ರಿ. ಈಗ ಸಂಪೂರ್ಣವಾಗಿ ಈ ಫ್ಯಾಕ್ಟ್ರಿಗಳಿಗೆ ಬೀಗವನ್ನು ಸಹ ಮಾಲೀಕರು ಹಾಕಲಾಗಿದೆ. ಸಾಕಷ್ಟು ಇಲ್ಲಿ ಕೆಲಸವನ್ನು ಸಹ ಮಾಡೋರಿದ್ದಾರೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಬಳ್ಳಾರಿ ಅನ್ನುವಂಥದ್ದು ಏನಿತ್ತು ಹೆಸರು ಕೂಡ ಆಗಿತ್ತು. ಜೀನ್ಸ್ ಅಪೆರಲ್ ಪಾರ್ಕ್ ಅನ್ನು ಸ್ಥಾಪನೆ ಮಾಡೋದಾಗಿ ಸಾಕಷ್ಟು ಕನಸನ್ನು ಕಟ್ಕೊಂಡಿದ್ರು ಇಲ್ಲಿ ಉದ್ಯಮಿಗಳು ಕೂಡ. ಮತ್ತು ಈಗ ಸದ್ಯ ಏನು 36 ವಾಷಿಂಗ್ ಯೂನಿಟ್ಗಳಿಗೆ ಸಂಪೂರ್ಣವಾಗಿ ಬಂದ್ ಮಾಡಲಿಕ್ಕೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನಿದೆ ಮುಂದಾಗಿದ್ದು ಕೂಡ ಈಗ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ನಗರದಲ್ಲಿ 500ಕ್ಕೂ ಹೆಚ್ಚು ಜೀನ್ಸ್ ಉದ್ಯಮದ ಉಡುಪು ತಯಾರಿಕೆ ಘಟಕಗಳು ಕೂಡ ಇಲ್ಲಿ ಇತ್ತು ಮತ್ತು 1 ಲಕ್ಷಕ್ಕೂ ಅಧಿಕ ಜನರು ಏನಿದ್ದಾರೆ ಇದೇ ಏನು ಫ್ಯಾಕ್ಟ್ರಿಗಳಲ್ಲಿ ಕೂಡ ಸಾಕಷ್ಟು ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಹೀಗಾಗಿ ಈಗ ಮತ್ತೆ 36 ಫ್ಯಾಕ್ಟ್ರಿಗಳೇನಿದೆ ಬೀಗ ಹಾಕಲಿಕ್ಕೆ ಮುಂದಾಗಿರುವಂಥದ್ದು ಕೂಡ ಇದೆ. ಈಗ ನೀವು ಗಮನಿಸ್ತಾ ಇದ್ರಿ, ಈಗ ಈ ರಸ್ತೆಯನ್ನು ನೋಡ್ತಿದ್ರೆ ಈ ರಸ್ತೆಯಲ್ಲಿ ಸಾಕಷ್ಟು ಜನರು ಇರ್ತಾ ಇದ್ರು ಮತ್ತು ಓಡಾಟವನ್ನು ಮಾಡ್ತಾ ಇದ್ರು, ಕಾರ್ಮಿಕರು ಕೂಡ ಇರ್ತಾ ಇದ್ರು ಮತ್ತು ಅನೇಕ ಈ ಜೀನ್ಸ್ ಘಟಕಕ್ಕೆ ಬಂದಂಥ ವಾಹನಗಳೇನಿರ್ತೋ ಅವೆಲ್ಲವೂ ಕೂಡ ಇಲ್ಲಿ ಪಾರ್ಕ್ ಮಾಡಲಾಗ್ತಾ ಇತ್ತು. ಆದರೆ ಇವಾಗ 15 ದಿನಗಳಾಯಿತು. 15 ದಿನಗಳಿಂದ ಯಾವುದೇ ರೀತಿಯಾಗಿ ಇಲ್ಲಿ ಫ್ಯಾಕ್ಟ್ರಿಗಳಿಗೆ ಕೆಲಸ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಮತ್ತು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರೇನಿದ್ರು ಕಾರ್ಮಿಕರು ಕೂಡ ಸುಮ್ಮನಾಗಿರುವಂಥದ್ದು ಕೂಡ ವ್ಯವಸ್ಥೆ ಇಲ್ಲಿ ಬಂದಿದೆ ಅಂತ ಹೇಳ್ಬೋದು. ಜೀನ್ಸ್ ಉಡುಪುಗಳು ಸಾಕಷ್ಟು ಹೆಸರು ಕೂಡ ಆಗಿತ್ತು. ಹಬ್ಬ ಹರಿದಿನ ಅಂತ ಬಂದಾಗ ಸಾಕಷ್ಟು ಇಲ್ಲಿಂದ ಜೀನ್ಸ್ಗಳು ಖರೀದಿ ಆಗ್ತಿತ್ತು. ಅನೇಕ ದೇಶ ವಿದೇಶಗಳಿಗೆ ಕೂಡ ಇಲ್ಲಿಂದನೇ ಹೋಗ್ತಾ ಇತ್ತು. ಆದರೆ ಈಗ ಸದ್ಯ ಇಲ್ಲಿ ಏನು 15 ದಿನಗಳಿಂದ ವಿದ್ಯುತ್ ಇಲ್ಲದೆ ಇರೋದಾಗಿ ಸಾಕಷ್ಟು ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೂಡ ಮಾಡೋಕ್ಕಾಗ್ತಿಲ್ಲ. ಇಲ್ಲಿಯ ಕಾರ್ಮಿಕರ ಜೊತೆಗೆ ಇಲ್ಲಿಯ ಓನರ್ಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಜೀನ್ಸ್ ಘಟಕಗಳನ್ನು ನೀವು ಮಾಡಬೇಕಾದಂಥ ಸಂದರ್ಭದಲ್ಲಿ ನೀರನ್ನು ಸಂಗ್ರಹಣೆ ಮಾಡಬೇಕಾಗಿತ್ತು ಮತ್ತು ಈ ನೀರು ಹೊರಗಡೆ ಬಿಡ್ತಾ ಇರೋದ್ರಿಂದಾಗಿ ಈ ಪೊಲ್ಯೂಷನ್ನಿಂದ ನೀರು ಹೋಗಿ ಸಾಕಷ್ಟು ಹಾಳಾಗ್ತಾ ಇದೆ. ಹೀಗಾಗಿ ನಿಮಗೆ ನೋಟಿಸ್ ಕೊಡುವ ಮುಖಾಂತರ ಈಗ 36 ಫ್ಯಾಕ್ಟ್ರಿಗಳನ್ನ ಬಂದ್ ಮಾಡಲಾಗಿದೆ. ಇವ್ರಿಗೆ ಒಂದು ಸ್ವಲ್ಪ ಕೆಲವೊಂದಿಷ್ಟು ಹಣ ಸಹಾಯ ಮತ್ತು ಇವನ್ನೆಲ್ಲವನ್ನು ಮಾಡಿದ್ರೆ ನಾವು ಇಲ್ಲಿ ಉದ್ಯಮ ಮಾಡಬಹುದು ಅನ್ನುವಂಥದ್ದು ಇಲ್ಲಿಯ ಫ್ಯಾಕ್ಟ್ರಿಯ ಮಾಲೀಕರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ.